ಹಾಯ್ ಫ್ರೆಂಡ್ಸ್, ಎಜೆ ಎಕ್ಸ್ಪ್ಲೇನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಜಯರಾಜ್ ಶೆಟ್ಟಿ. ಸ್ನೇಹಿತರೆ, ದರ್ಶನ್ ತೂಗುದೀಪ ಕನ್ನಡದ ಪ್ರಸಿದ್ಧ ನಟ ನಿರ್ಮಾಪಕ ಆಗಿದ್ದರು. ಇಂತಹ ದರ್ಶನ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ರಿಯಲ್ ಹೀರೋನ ರಿಯಲ್ ಲೈಫ್ ಬಗ್ಗೆ ನೋಡೋಣ ಬನ್ನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. 1977ರ ಫೆಬ್ರವರಿ 16ರಂದು ಜನನ. ಸ್ನೇಹಿತರೆ, ದರ್ಶನ್ ಹುಟ್ಟಿದ್ದು 1977ರ ಫೆಬ್ರವರಿ 16ನೇ ತಾರೀಕು ಕೊಡಗು ಜಿಲ್ಲೆಯ ಬೊನ್ನಂಪೇಟೆಯಲ್ಲಿ. ಬೆಳೆದಿದ್ದು ಮೈಸೂರಿನಲ್ಲಿ. ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡದ ಪ್ರಸಿದ್ಧ ನಟ, ತಾಯಿ ಮೀನಾ. ಈ ದಂಪತಿಯ 3 ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ದೇ ದರ್ಶನ್. ಇವರಿಗೆ ದಿವ್ಯ ಎಂಬ ಅಕ್ಕ, ದಿನಕರ್ ಎಂಬ ತಮ್ಮ ಇದ್ದಾರೆ. ಇವರದ್ದು ಬಲಿಜ ನಾಯ್ಡು ಸಮುದಾಯ ಆಗಿತ್ತು. ವೀಕ್ಷಕರೇ, ದರ್ಶನ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದಿದ್ದು ಮೈಸೂರಿನಲ್ಲಿ. ಆದ್ರೆ ದರ್ಶನ್ ಅವರು ಓದೋದ್ರಲ್ಲಿ ತುಂಬಾ ಹಿಂದಿದ್ರು. ಎಕ್ಸಾಮ್ ಟೆಸ್ಟ್ ಅಂದ್ರೆ ದರ್ಶನ್ಗೆ ತುಂಬಾ ಭಯ. ವಿಪರೀತ ಸ್ಪೆಲ್ಲಿಂಗ್ ಮಿಸ್ಟೇಕ್, ಒಂದ್ಸಲ ಫೇಲು ಆಗಿದ್ರು. ಹೀಗಿರುವಾಗ ಪ್ರಾಣಿ ಪ್ರಿಯ ದರ್ಶನ್ಗೆ ಮೈಸೂರು ಝೂನ ಕ್ಯೂರೇಟರ್ ಆಗಿದ್ದ ಪುಂಡರಿಕ ಎಂಬುವರ ಪರಿಚಯವಾಗುತ್ತೆ. ಅವರಿಂದ ಪ್ರಭಾವಿತರಾದರು. 10ನೇ ಕ್ಲಾಸ್ ಪಾಸ್ ಆದ್ರೆ ಝೂನಲ್ಲೇ ಏನಾದ್ರೂ ಕೆಲಸ ಮಾಡ್ಕೊಂಡು ಇರ್ಬಹುದು ಅಂತ ದರ್ಶನ್ ಅವರು ಅನ್ಕೊಳ್ತಾರೆ. ಆಗೋ ಈಗೋ ಮಾಡಿ 10th ಕಂಪ್ಲೀಟ್ ಮಾಡಿದ್ರು. 10th ಮುಗಿಸಿದ ದರ್ಶನ್ಗೆ ಡಿಪ್ಲೊಮಾ ಓದಿಸಲು ತಂದೆ ತೂಗುದೀಪ ಶ್ರೀನಿವಾಸ್ ಮುಂದಾದ್ರು. ಆಗ ಡಿಪ್ಲೊಮಾ ಓದಿದ್ರೆ ಅಂಗಡಿ ಹಾಕೊಂಡು ಮನೆ ಜವಾಬ್ದಾರಿಗಳನ್ನು ನೋಡ್ಕೊಳ್ಳಿ ಅನ್ನೋದು ತೂಗುದೀಪ ಶ್ರೀನಿವಾಸ್ ಅವರ ಪ್ಲಾನ್ ಆಗಿತ್ತು. ಆದ್ರೆ ಆರಂಭದಲ್ಲಿ ಒಂದಷ್ಟು ದಿನ ಕಾಲೇಜ್ಗೆ ಹೋದ ದರ್ಶನ್ಗೆ ಡಿಪ್ಲೊಮಾ ಕೂಡ ತಲೆಗೆ ಹತ್ತೋದಿಲ್ಲ. ಕೊನೆಗೆ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ದರ್ಶನ್. ನಂತರ ತಂದೆ ಚಿತ್ರರಂಗದಲ್ಲಿ ಇದ್ದಿದ್ದರಿಂದ ದರ್ಶನ್ಗೂ ಆಕ್ಟಿಂಗ್ ಕಡೆ ತುಂಬಾನೇ ಆಸಕ್ತಿ ಇತ್ತು. ಹೀಗಾಗಿ ಆಕ್ಟಿಂಗ್ ತರಬೇತಿ ಪಡೆಯಲು ಶಿವಮೊಗ್ಗದ ನೀನಾಸನಂ ರಂಗ ತರಬೇತಿ ಕೇಂದ್ರಕ್ಕೆ ಅಡ್ಮಿಷನ್ ಪಡೆದ್ರು. ಆದ್ರೆ ಮಗ ಆಕ್ಟರ್ ಆಗೋದು ತಂದೆಗೆ ಸ್ವಲ್ಪವೂ ಇಷ್ಟ ಇರಲ್ಲ. ಹೀಗಿದ್ರು ತಾಯಿಯ ಒಪ್ಪಿಗೆ ಪಡೆದು ಶಿವಮೊಗ್ಗಕ್ಕೆ ಹೋದ್ರು. ಅಲ್ಲಿಂದ ಬಂದ್ಮೇಲೆ ದರ್ಶನ್ ಜೀವನ ಶೈಲಿಯಲ್ಲಾದ ಬದಲಾವಣೆ ಕಂಡು ಸ್ವತಃ ತೂಗುದೀಪ್ ಶ್ರೀನಿವಾಸ್ ರವರೇ ಖುಷಿ ಪಟ್ಟಿದ್ರಂತೆ. ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಾ ಇದ್ರು. ಕೂಡಿಟ್ಟ ಹಣವೆಲ್ಲ ಅವರ ಚಿಕಿತ್ಸೆಗೆ ಖರ್ಚಾಗಿತ್ತು. ಕೊನೆಗೆ 1995ರಲ್ಲಿ ಅಂದ್ರೆ ದರ್ಶನ್ ನೀನಾಸಂನಲ್ಲೇ ಇದ್ದಾಗಲೇ ನಿಧನರಾದರು. ತಂದೆ ಸಾವಿನ ದಿನ ಬಸ್ ಸ್ಟ್ರೈಕ್ ಇದ್ರು 100 ಜನ ಮನೆಗೆ ಬಂದಿದ್ದನ್ನ ನೋಡಿದ ದರ್ಶನ್ ತಾನು ಸತ್ರೆ ನಟನಾಗಿಯೇ ಸಾಯ್ಬೇಕು ಅಂತ ನಿರ್ಧರಿಸಿದ್ದರು. ಆದ್ರೆ ಅಪ್ಪ ಇಲ್ಲವಾದ ಬಳಿಕ ಕುಟುಂಬ ತುಂಬಾನೇ ಸಂಕಷ್ಟಕ್ಕೆ ಸಿಲುಕಿತು. ಮನೆಯ ಜವಾಬ್ದಾರಿಯು ದರ್ಶನ್ ಮೇಲೆ ಬಿತ್ತು. ದರ್ಶನ್ ಅವರು ಹಾಲು ಮಾರೋದ್ರಿಂದ ಹಿಡಿದು ಫ್ರೆಂಡ್ಸ್ ಜೊತೆ ಬೇರೆ ಬೇರೆ ಕೆಲಸವನ್ನು ಮಾಡಿದ್ರು. ಇಂತಹ ದರ್ಶನ್ 1997ರಲ್ಲಿ ಅಮ್ಮನ ಜೊತೆ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಆಕ್ಟಿಂಗ್ ಕನಸು ಹೊತ್ತು ಬಂದಿದ್ದ ದರ್ಶನ್ಗೆ ಆರಂಭದಲ್ಲಿ ಚಾನ್ಸ್ ಸಿಗಲಿಲ್ಲ. ಜೀವನೋಪಾಯಕ್ಕಾಗಿ ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿದ್ರು. ಮೊದಲ ದಿನವೇನೋ ತೂಗುದೀಪ್ ಶ್ರೀನಿವಾಸ್ ಮಗ ಅಂತ ಎಲ್ಲರೂ ಗೌರವ ಕೊಟ್ರು. ಆಮೇಲೆ ಅವಮಾನ ಮಾಡಿದ್ರು. ಇದರಿಂದ ಮೈಸೂರಿಗೆ ವಾಪಸ್ ಹೋಗೋ ಯೋಚನೆ ಬಂತು. ಆದ್ರೆ ಕೊನೆಗೆ ಮನಸ್ಸು ಬದಲಿಸಿ ಯಾರು ಅವಮಾನ ಮಾಡಿದ್ದಾರೋ ಅವರಿಂದ ಗೌರವ ಪಡೆದೇ ತೀರುತ್ತೇನೆ ಎಂದು ಹಠಕ್ಕೆ ಬಿದ್ರು. ನಂತರ ಲೈಟ್ ಬಾಯ್ ಆಗಿ ಮುಂದುವರಿದ್ರು. ಬಳಿಕ ಖ್ಯಾತ ಸಿನಿಮ್ಯಾಟೋಗ್ರಾಫರ್ DC ಗೌರಿಶಂಕರ್ ಕೈ ಕೆಳಗೆ ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಆದ್ರು. ಅವಕಾಶಕ್ಕಾಗಿ ಹಪಹಪಿಸುತ್ತಿದ್ದ ದರ್ಶನ್ ಮೊದಲ ಬಾರಿ ತೆರೆ ಮೇಲೆ ಕಾಣಿಸಿಕೊಳ್ಳುವುದು 1997ರಲ್ಲಿ. ಎಸ್ ನಾರಾಯಣ್ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ಗೆ ಸಪೋರ್ಟಿಂಗ್ ರೋಲ್ ಸಿಕ್ಕಿತ್ತು. ಬಳಿಕ ದರ್ಶನ್ ಅವರು ಡಿಟೆಕ್ಟಿವ್ ಚಂದ್ರಕಾಂತ ಎಂಬ ಸೀರಿಯಲ್ನಲ್ಲಿ ನಟಿಸಿದ್ರು. ಜೊತೆಗೆ ಕಾರ್ಟೂನ್ ಪಾತ್ರಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡಿದ್ರು. ಇಂತಹ ದರ್ಶನ್ 2000ನೇ ಇಸವಿಯಲ್ಲಿ ಸಂಬಂಧಿಕರಾದ ವಿಜಯಲಕ್ಷ್ಮಿ ಅವರನ್ನ ಮದುವೆಯಾದ್ರು. ಇವರಿಗೆ ವಿನೀಶ್ ಎಂಬ ಮಗನಿದ್ದಾನೆ. ನಂತರ ನಾಯಕ ನಟನಾಗಿ ಬಂದಿದ್ದು ಮೆಜೆಸ್ಟಿಕ್ ಚಿತ್ರದ ಮೂಲಕ. VN ಸತ್ಯ ನಿರ್ದೇಶಿಸಿದ ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿ ಹಿಟ್ ಆಯಿತು.
ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ಹಲವು ಸಿನಿಮಾಗಳ ಹಿಟ್ಟಾಗಿ ಕನ್ನಡದ ಪ್ರಸಿದ್ಧ ಮತ್ತು ಬಹುಬೇಡಿಕೆಯ ನಟರಲ್ಲಿ ಒಬ್ಬರಾದರು. ಇಂತಹ ದರ್ಶನ್ ವಿರುದ್ಧ 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ರು. ದೂರಿನಲ್ಲಿ ದರ್ಶನ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಉಲ್ಲೇಖಿಸಿದ್ರು. ಇದರ ಬೆನ್ನಲ್ಲೇ ಅರೆಸ್ಟ್ ಆದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಸುಮಾರು 28 ದಿನಗಳ ಜೈಲು ವಾಸ ಅನುಭವಿಸಿ ಹೊರಬಂದ್ರು. 2014-15 ಆಸುಪಾಸುವಿನಲ್ಲಿ ನಟಿ ಪವಿತ್ರ ಗೌಡ ದರ್ಶನ್ ಜೀವನಕ್ಕೆ ಎಂಟ್ರಿ ಕೊಟ್ರು ಎನ್ನಲಾಗುತ್ತೆ. ಆ ಟೈಮಲ್ಲೇ ಇಬ್ಬರ ಸಂಬಂಧದಲ್ಲೇ ಗುಸುಗುಸು ಪಿಸುಪಿಸು ಹರಿದಾಡಿತ್ತು. ನಂತರದ ವರ್ಷಗಳಲ್ಲಿ ದರ್ಶನ್ ಪವಿತ್ರ ವಿಚಾರ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಮಧ್ಯೆ ಹಲವು ಬಾರಿ ಸಂಘರ್ಷ ನಡೆದಿದೆ. ಫ್ಯಾಮಿಲಿ ಮ್ಯಾಟ್ರು ಮಾತ್ರ ಅಲ್ಲದೆ ದರ್ಶನ್ಗೆ ಬೇರೆ ಬೇರೆ ವಿಚಾರಕ್ಕೆ ಗುರಿಯಾಗಿದ್ದು ಉಂಟು. ಇಂತಹ ದರ್ಶನ್ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ವಿರುದ್ಧ 2024ರಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನು ಹೊಡೆದು ಕೊಂದು ಗಂಭೀರ ಆರೋಪ ಕೇಳಿ ಬಂತು. ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಹಲವರು ಅರೆಸ್ಟ್ ಆದ್ರು. ನಟ ದರ್ಶನ್ ಎಷ್ಟು ಶ್ರೀಮಂತ ಗೊತ್ತಾ ಫ್ರೆಂಡ್ಸ್? ನಟ ದರ್ಶನ್ ಬಳಿ ಸರಿಸುಮಾರು 100 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಈ ಆಸ್ತಿಯಲ್ಲಿ ಐಷಾರಾಮಿ ಕಾರುಗಳು ಕೂಡ ಸೇರಿವೆ. ಸೊ ಫ್ರೆಂಡ್ಸ್, ಇದಿಷ್ಟು ನಟ ದರ್ಶನ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ, ರಿಯಲ್ ಹೀರೋನ ರಿಯಲ್ ಲೈಫ್ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.